ಈಗ ಈ ಎಲ್ಲಾ ಸಂಘಟನೆಗಳು ಏನದಾವು ಇದು ಕಾಂಗ್ರೆಸ್ಸಿನ ಬೆಂಬಲಿತ ಸಂಘಟನೆಗಳೇ. SFI ಇರಲಿ, AISF ಇರಲಿ, ನಕ್ಸಲಲ್ ಇರಲಿ, ಎಲ್ಲಾ ಚಟುವಟಿಕೆಗಳಿಂದ ಕಾಂಗ್ರೆಸ್ ಬೆಳೆಸಿದಂಥ ದೇಶದ್ರೋಹಿ ಸಂಘಟನೆಗಳು. ಇವತ್ತು SFI ಇದೆ, ವಿದೇಶಿ ಶಕ್ತಿಗಳು ಕೂಡ್ತಾ ಇವೆ. ನಿನ್ನೆ ಬಾಂಗ್ಲಾದಲ್ಲಿ ಒಬ್ಬವ ಹೇಳಿದಾನೆ, ಭಾರತದಲ್ಲಿರುವಂಥ ಸನಾತನ ಧರ್ಮ ನಾಶ ಮಾಡ್ತೀವಿ, ಕಾಶ್ಮೀರ್ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ, ಪಂಜಾಬ್ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ, ಪಶ್ಚಿಮ ಬಂಗಾಳ ಪ್ರತ್ಯೇಕ ರಾಷ್ಟ್ರ ಮಾಡಬೇಕಂತ ಮಮತಾ ಬ್ಯಾನರ್ಜಿ ಕರೆ ಕೊಡ್ತಾನೆ. ಈ ರೀತಿ ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಹೆಚ್ಚಾಗ್ತಿರೋ ಕಾರಣ ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರಬುದ್ಧ ವಿರೋಧ ಪಕ್ಷದ ನಾಯಕ ಆಗಿರೋದು ಒಂದು ದುರಂತ. ಅಮೇರಿಕಾದಲ್ಲಿ ಅವ್ರು ಮಾತನಾಡಿದಂಥದ್ದು ದಾಟಿ ನೋಡಿದ್ರೆ ಒಂದು ಕಡೆ ಮೀಸಲಾತಿ ತೆಗೆದು ಹಾಕ್ತೀವಿ ಅಂತ ಹೇಳ್ತಾನೆ, ಭಾರತ ಒಂದು ರಾಷ್ಟ್ರವೇ ಇಲ್ಲ ಅಂತ ಹೇಳ್ತಾನೆ. ಅಂದಾಗ ಇಂಥ ಮೂರ್ಖನಿಗೆ ಜನ 99 ಕೊಟ್ಟಿದ್ದೆ ದುರ್ದೈವ ದೇಶದಲ್ಲಿ. ಅದಕ್ಕೆ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ. ಇವತ್ತು ಕಾಂಗ್ರೆಸ್ ತನ್ನ ಅವನತಿಯನ್ನು ಮತ್ತೆ ಪ್ರಾರಂಭ ಮಾಡ್ಕೊಂಡು ಯಾಕೆ ಗಣಪತಿನ ಅರೆಸ್ಟ್ ಮಾಡ್ತಾರೆ. ಗಣಪತಿಯಿಂದಲೇ ಸ್ವಾತಂತ್ರ್ಯ ಬಂದಿದೆ, ಗಾಂಧಿಯಿಂದ ಅಲ್ಲ. ಲೋಕಮಾನ್ಯ ತಿಲಕರು ಪ್ರಾರಂಭ ಮಾಡಿದ ಗಣಪತಿಯ ವಿಘ್ನಗಳ ದೂರ ಆದ ಮ್ಯಾಗನೇ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಇವತ್ತು ಗಣಪತಿನ ಒಳಗೆ ಹಾಕೋ ಕೆಲಸ ಕಾಂಗ್ರೆಸ್ ಮಾಡಿದೆ. ಅಂದ್ರೆ ಕಾಂಗ್ರೆಸ್ದ ಅಂತ್ಯ ಗಣಪತಿ ಬಂಧನದಿಂದ ಪ್ರಾರಂಭ ಆಯ್ತು ಕರ್ನಾಟಕ. ಹೌದು, ಕೇರಳದ ನೋಡಿ, ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನಡೆದು ಭಾಳ ದಿವಸ ಆಯ್ತು. ಕೇರಳ, ಪಶ್ಚಿಮ ಬಂಗಾಳ, ಈಗ ಅಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲನೇ ಇದೆ. ಅದು ಕಾಂಗ್ರೆಸ್ ಕೇರಳದಲ್ಲಿ ಇವತ್ತು ಮಂಗಳೂರು ಕರಾವಳಿಯಲ್ಲಿ ಎಲ್ಲಿ ಕೊಡಗಿನಲ್ಲಿ ಆದಂಥದ್ದೇನು ಟಿಪ್ಪು ಸುಲ್ತಾನ್ ಜಯಂತಿ ದಿವಸ ನಮ್ಮೊಬ್ಬ ಕಾರ್ಯಕರ್ತನ ಕೊಲೆ ಆಯ್ತಲ್ಲ, ಕೇರಳದಿಂದೇ ಬರ್ತಾರೆ. ಅಲ್ಲಿ ಅವ್ರಿಗೆ ಸಮೀಪ ಇದೆ, ಬಾರ್ಡರ್ಗಳು ಗಟ್ಟಿಲ್ಲ, ಯಾವಾಗ ಬೇಕಾದಾಗ ನುಸುಳ್ತಾರೆ. ಅಲ್ಲಿ ವಾಹನಗಳ ಚೆಕ್ ಪೋಸ್ಟ್ ಇಲ್ಲ. ಕೇರಳದಲ್ಲಿ ಈ ಎಲ್ಲ ಮಂಗಳೂರಿನಲ್ಲಿ ಎಷ್ಟು ಗಲಭೆ ಆಗ್ಯಾವು, ಕರಾವಳಿಯಲ್ಲಿ ಅದರ ಹಿಂದೆಗೆಲ್ಲ ಕೇರಳದಿಂದ ಬರುವಂಥ ಮತಾಂಧ್ರ ಇಲ್ಲಿ ಬರ್ತಾ ಇದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ತುಷ್ಟೀಕರಣ ಬಿಟ್ಟರೆ ಏನೂ ಮಾಡೋದಿಲ್ಲ. ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗಿದೆ. ದುರ್ದೈವ ಅಂದ್ರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇಲ್ಲ, ದೇಶನ ಇನ್ನೂ ತಿಳ್ಕೊತಾ ಇಲ್ಲ. ಈಗ ಖುಷಿ ಪಡ್ತಾರೆ, ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತದೆ. ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ, ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ. ನರೇಂದ್ರ ಮೋದಿಯವರು ನೀವು 350 ಸೀಟ್ ಕೊಟ್ಟಿದ್ರೆ ಇವ್ರು ಯಾರೂ ಕೊಯ್ಕೆ ಎತ್ತಿದ್ದಿಲ್ಲ. ದುರ್ದೈವ ಅಂದ್ರೆ ನಮ್ಮ ದೇಶದ ಜನ ಬರೀ ಈ ಗ್ಯಾರಂಟಿಗಳು, ಪುಕ್ಕಟ ಅಕ್ಕಿ, ಬಸ್ಸ, ಇಂಥವು ಕೆಟ್ಟ ಇದಕ್ಕೆ ಇವ್ರು ಬಲಿ ಆಗ್ತಾರೆ. ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಗಿಸುವಂಥ ಕೆಲಸ ದೇಶದಲ್ಲಿ ಆಗಲ್ಲ. ಎಲ್ಲಿವರೆಗೆ ಹಿಂದೂಗಳು ಒಕ್ಕಟ್ಟಾಗದೇ ಇದ್ರೆ ಭಾರತಕ್ಕೆ ಬಾಂಗ್ಲಾತಿ ಏನವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವರು, ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ. ಹಾದಿಗೆ ಬೀದಿಗೆ ಮಾತಾಡೋರಲ್ಲ. ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವ, ಅವ ಹೇಳ್ತಾನೆ, ಅಲ್ಲಿಂದ ಒಬ್ಬ MLA ಹೇಳ್ತಾನೆ, ಗದಗ ರೋಣ MLA, ನೀವು ಒಂದು ವೇಳೆ ಸಿದ್ದರಾಮಯ್ಯ ಇಳಿಸೋದು ನಾವು ಬಾಂಗ್ಲಾದಂಗೆ ಪ್ರಧಾನಮಂತ್ರಿ ಹಾಕೋ ಹೆಂಗೆ ಹೊಡಿತೀವಿ ಅಂದ್ರೆ ಈಗ ಮಾತಾಡ್ತಾರೆ. ಅಂದ್ರೆ ಅದಕ್ಕೆ ಮುಸ್ಲಿಮ್ನ ವೋಟ್ ಸಪೋರ್ಟ್ ಖುಷಿ ಪಡಿಸೋದವ್ರು. ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರೆ ಅಂದ್ರೆ ಇವ್ರು ಯಾರು ಉಳಿದಿಲ್ಲ, ಕಾಂಗ್ರೆಸ್ ಉಳಿದಿಲ್ಲ, ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರು ಉಳಿದಿಲ್ಲ. ಇಷ್ಟೆಲ್ಲ ಘಟನೆ ಆದ್ರೆ ಕಾಂಗ್ರೆಸ್ ಯಾರು ಮಾತಾಡಿಲ್ಲ. ಬರೀ ಯತ್ನಾಳ್ ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಹಿಂದೂಗಳು ಅಂತ ಹೇಳಿದ್ರೆ ಹೌದು. ಹೆಂಗೆ ನೋಡ್ರಿ, ಆತ್ಮರಕ್ಷಣೆ ಮಾಡ್ಕೊರತ್ ಹೇಳಿನಿ. ನೀನು ಅವ್ರ ಮನೆಗೆ ಹೋಗಿ ಹೊಡಿತಾ ಇದೀನಿ. ಈಗ ನಮ್ಮ ಮನೆಗೆ ಬಂದು ಹೊಡಿತಾರಂದ್ರೆ ಅವರು ನಮ್ಮನ್ನೆಲ್ಲರೂ ಹೊಡಿ ಮುಂದೆ ನಾವು ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ. ಅದನ್ನು ತೋರಿಸಲಾರ್ದೇನು ಆಯ್ತು ರೀ ಹೊಡೀರಿ, ನಾವು ನಿಮ್ಗೆ ಶರಣಾಗಿದ್ದೇವೆ, ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂದ್ರೆ ಅಲ್ಲಿ ಹಾಳಾಗಿ ಹೋಗ್ಲಿ, ನಮಗೇನು ಮಾಡೋದು ಅಂದ್ರೆ ಏನು ಅದು ತಿಮ್ಮಾಪುರ್ ಏನದ ಪಾಪ. ಅವೆಲ್ಲ ಏನು ಕೆಟ್ಟ ಸುಮ್ಮನೆ ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ, ಸುಮ್ಮ ಮಜಾ ಮಾಡ್ತಾರೆ, 5 ವರ್ಷ ಒಳಗಡೆ ಬೀಳ್ತಾರೆ, ಮತ್ತೆ 5 ವರ್ಷ ಜನ ಮತ್ತೆ ಇವ್ರು ವಜ್ಜಾಗಿರ್ತಾರೆ, ಅವ್ರು ಆಡ್ತಿರ್ತಾರೆ. ಕೆಲವು ಮಂದಿ ಕರ್ನಾಟಕ ರಾಜಕಾರಣದಾಗ ಇವ್ರನ್ನ ವಜ್ಜಾಗಿರ್ತ, ಇವ್ರಿಗೆ ಓಟ್ ಹಾಕ್ತಾರೆ, ಇವ್ರು ವಜ್ಜಾಗಿರ್ತೀವಿ. ಅವರು ಏನು ಕೆಲಸ ಮಾಡೋದಿಲ್ಲ, ಇವರು ಏನು ಮಾಡೋದಿಲ್ಲ, ಇಬ್ರು ಅವರೇ. MLAಗಳು ಅಂದ್ರೆ ಏನಾಗ್ಯಾರ, ಬರೋ ರೊಕ್ಕ ಮಾಡ್ಕೋದು, ದೊಡ್ಡ ದೊಡ್ಡ ಮನೆ ಕಟ್ಟೋದು, ತಮ್ಮ ಮಕ್ಕಳು ತಾವು ಐಷಾರಾಮ್ ಇರೋದು, ಇಲೆಕ್ಷನ್ 1500 ರೂಪಾಯಿ ಕೊಡೋದು, ಫ್ರೀ ಬಸ್ ಕೊಡ್ತೀನಿ ಅನ್ನೋದು, 5000 ರೂಪಾಯಿ ಕೊಡ್ತೀನಿ ಅನ್ನೋದು ಆರಿಸ್ಬಾರ್ದು. ಇದೇ ಈ ದೇಶ.